ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 12ನೇ ದಿನದ ಪಯಣಕ್ಕೆ ಸ್ವಾಗತ. ನಿನ್ನೆಯ ಭಾಗದಲ್ಲಿ ಶ್ರೀಕೃಷ್ಣನು ಸಮತ್ವಂ ಯೋಗ ಉಚ್ಯತೆ ಎಂದು ಬೋಧಿಸಿದ್ದನ್ನು ಕೇಳಿದ ಅರ್ಜುನನಿಗೆ ಒಂದು ದೊಡ್ಡ ಕುತೂಹಲ ಮೂಡುತ್ತದೆ. ಸೋಲು ಗೆಲುವು ಸುಖ ದುಃಖಗಳನ್ನು ಸಮವಾಗಿ ಸ್ವೀಕರಿಸುವ ವ್ಯಕ್ತಿ ಈ ಲೋಕದಲ್ಲಿ ಇರಲು ಸಾಧ್ಯವೇ? ಅವನು ಹೇಗೆ ಬದುಕುತ್ತಾನೆ? ಇಂದಿನ 10 ನಿಮಿಷಗಳ ಭಾಗದಲ್ಲಿ ನಾವು ಸ್ಥಿತಪ್ರಜ್ಞ ಎಂದರೆ ಯಾರು ಮತ್ತು ನಾವು ಅಂತಹ ಸ್ಥಿರ ಮನಸ್ಸನ್ನು ಹೇಗೆ ಪಡೆಯಬಹುದು ಎಂಬುದನ್ನು ತಿಳಿಯೋಣ. ಅರ್ಜುನನು ವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅರ್ಜುನನು ಕೇಳಿದನು, ಕೃಷ್ಣ, ಸಮಾಧಿಸ್ಥನಾದ ಸ್ಥಿತಪ್ರಜ್ಞನ ಲಕ್ಷಣಗಳೇನು? ಸ್ಥಿರಬುದ್ಧಿಯುಳ್ಳವನು ಹೇಗೆ ಮಾತನಾಡುತ್ತಾನೆ? ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಅವನು ಹೇಗೆ ನಡೆಯುತ್ತಾನೆ? ಅರ್ಜುನನ ಪ್ರಶ್ನೆ ಬಹಳ ಪ್ರಾಯೋಗಿಕವಾಗಿದೆ. ನಮಗೆ ಆದರ್ಶಗಳು ಬೇಕು, ಆದರೆ ಆ ಆದರ್ಶ ವ್ಯಕ್ತಿ ನಿಜ ಜೀವನದಲ್ಲಿ ಹೇಗೆ ವರ್ತಿಸುತ್ತಾನೆ ಎಂಬುದು ಮುಖ್ಯ. ಅರ್ಜುನನಿಗೆ ಬೇಕಾಗಿರುವುದು ಒಬ್ಬ ಮಾದರಿ ಮನುಷ್ಯ. ಇದಕ್ಕೆ ಕೃಷ್ಣನು ನೀಡುವ ಉತ್ತರಗಳು ಇಂದಿನ ಮ್ಯಾನೇಜ್ಮೆಂಟ್ ಗುರುಗಳಿಗೂ ಪಾಠದಂತಿವೆ. ಶ್ರೀ ಭಗವಾನು ವಾಚ ಪ್ರಜಾಹತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವ ಆತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೌಚ್ಯತೆ. ಶ್ರೀ ಭಗವಾನನು ಹೇಳಿದನು, ಪಾರ್ಥನೆ, ಯಾವಾಗ ಮನುಷ್ಯನು ತನ್ನ ಮನಸ್ಸಿನಲ್ಲಿರುವ ಎಲ್ಲಾ ಕಾಮನೆಗಳನ್ನು ಅಂದರೆ ಆಸೆಗಳನ್ನು ಬಿಟ್ಟು ತನ್ನ ಆತ್ಮದಲ್ಲಿಯೇ ತೃಪ್ತನಾಗಿರುತ್ತಾನೋ ಅಂಥವನನ್ನು ಸ್ಥಿತಪ್ರಜ್ಞ ಎಂದು ಕರೆಯುತ್ತಾರೆ. ಸ್ಥಿತಪ್ರಜ್ಞ ಎಂದರೆ ಹೊರಗಿನ ವಸ್ತುಗಳಲ್ಲಿ ಸುಖವನ್ನು ಹುಡುಕುವವನಲ್ಲ. ಅವನು ತನ್ನ ಒಳಗೇ ಸಂತೋಷವನ್ನು ಕಂಡುಕೊಂಡಿದ್ದಾನೆ. ನಮಗೆ ಮೊಬೈಲ್ ಸಿಕ್ಕರೆ ಸುಖ, ಸಿಗದಿದ್ದರೆ ದುಃಖ. ಆದರೆ ಸ್ಥಿತಪ್ರಜ್ಞನಿಗೆ ಇವುಗಳ ಅಗತ್ಯವಿಲ್ಲ. ಅವನು ಆತ್ಮತೃಪ್ತ. ಈ ಆತ್ಮತೃಪ್ತಿ ಬಂದಾಗ ಮಾತ್ರ ನಮಗೆ ಜಗತ್ತಿನಲ್ಲಿ ಯಾವುದೂ ಕೊರತೆಯೆನಿಸುವುದಿಲ್ಲ. ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧ ಸ್ಥಿತಧೀರ್ ಉಣಿರುಚ್ಯತೆ. ದುಃಖ ಬಂದಾಗ ಉದ್ವೇಗಕ್ಕೊಳಗಾಗದ, ಸುಖ ಬಂದಾಗ ಹಂಬಲಿಸದ ಹಾಗೂ ರಾಗ ಅಂದರೆ ಅತಿಯಾದ ಆಸೆ, ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾದವನೇ ಸ್ಥಿರಬುದ್ಧಿಯುಳ್ಳ ಮುನಿ. ನಾವು ದುಃಖ ಬಂದಾಗ ನನಗೇ ಯಾಕೆ ಹೀಗಾಯಿತು ಎಂದು ದೂರುತ್ತೇವೆ. ಸುಖ ಬಂದಾಗ ಇದು ಶಾಶ್ವತವಾಗಿರಲಿ ಎಂದು ಬಯಸುತ್ತೇವೆ. ಆದರೆ ಸ್ಥಿತಪ್ರಜ್ಞನಿಗೆ ಇವೆರಡೂ ಸಮಾನ. ಅವನಿಗೆ ಯಾರು ಹೊಗಳಿದರೂ ಒಂದೇ, ಯಾರು ತೆಗಳಿದರೂ ಒಂದೇ. ಇಂತಹ ಮಾನಸಿಕ ಸಮತೋಲನವೇ ಜೀವನದ ಅತಿದೊಡ್ಡ ಸಾಧನೆ. ಸ್ನೇಹಿತರೆ, ಸ್ಥಿತಪ್ರಜ್ಞನಾಗುವುದು ಎಂದರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗುವುದಲ್ಲ, ಸಂಸಾರದಲ್ಲಿದ್ದುಕೊಂಡೇ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವುದು. ಆದರೆ ಈ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ? ಇಂದ್ರಿಯಗಳು ನಮ್ಮನ್ನು ಹೇಗೆ ದಾರಿ ತಪ್ಪಿಸುತ್ತವೆ? ಕೃಷ್ಣನು ನೀಡುವ ಆ ಆಮೆಯ ಉದಾಹರಣೆ ಏನು? ಇದನ್ನು ನಾಳಿನ 13ನೇ ಭಾಗದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟವಾದರೆ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಧನ್ಯವಾದಗಳು.